CRR ಎಂಟರ್ಪ್ರೈಸಸ್. ವಾ, ಬನ್ನಿ ಸ್ನೇಹಿತರೆ, ನಿಮಗೆ ಇವತ್ತೊಂದು ಅದ್ಭುತವಾದ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ. ಚೇತು, ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಹೆಂಗ್ ನಡೀತಾ ಇದೆ ಕೆಲಸ? ಚೆನ್ನಾಗಿ ನಡೀತಿದೆ ಸರ್. ಓಕೆ ಸ್ನೇಹಿತರೆ, ನಮಸ್ತೆ. ನಮಸ್ತೆ. ಇಲ್ಲಿ ಏನ್ ಹೇಳ್ಬೇಕು ಅಂತಲೇ ನನಗೆ ಮರ್ತು ಹೋಗ್ತಾ ಇದೆ. ಅಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಕೆಲ್ಸನ, ಖುಷಿನೂ ಆಗ್ತಾ ಇದೆ. ಸ್ನೇಹಿತರೆ, ಇವರು ನಮ್ಮ ಹತ್ರ 2 ವರ್ಷ ಹಿಂದ್ಗಡೆಗೆ ಈ ಒಂದು ಮಷಿನ್ ನ ತಗೊಂಡಿದ್ರು. ಮತ್ತು ದಾವಣಗೆರೆಯಲ್ಲಿ ಬ್ರಾಂಚ್ ವಿಸಿಟ್ ಬಂದ್ವಿ. ಇಲ್ಲಿ ಏನ್ ನಡೀತಾ ಇದೆ, ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ನಿಮಗೆ ತೋರ್ಸ್ಲಿಕ್ಕೋಸ್ಕರ ನಾವು ಬಂದಿದೀವಿ. ಇವ್ರ ಹೆಸರು ಚೇತನ್ ಅಂತ ಹೇಳಿ. ನಮಸ್ತೆ. ಇವಾಗ ನೀವು ಏನು ಬಿಸ್ನೆಸ್ ನ ಶುರು ಮಾಡಿದ್ರಲ್ಲ, ಯಾವಾಗ ಶುರು ಮಾಡಿದ್ರಿ, ಏನ್ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಜನಕ್ಕೆ ಉಪಯೋಗ ಆಗೋ ತರ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಮಗೆ ಸ್ವಲ್ಪ ನೀವು ತಿಳಿಸ್ಕೊಟ್ರೆ ಈ ಕೆಲಸನ ನೆಕ್ಸ್ಟ್ ಮುಂದೆ ಮಾಡೋರಿಗೆ ಅನುಕೂಲ ಆಗಬಹುದೇನೋ ಅನ್ನೋದೊಂದು ಉದ್ದೇಶಕ್ಕೋಸ್ಕರ ನಾವು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಯಾವ ತರ ಇವರು ಮಾಡಿದ್ರು, ಯಾವ ತರ ಬೆಳೆದ್ರು, ಯಾವ ತರ ಬೆಳಿತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ಬೇಕು, ತಿಳ್ಕೊಬೇಕು ಅನ್ನೋ ಉದ್ದೇಶ ನಿಮಗೆ ಇದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಏನ್ ಬಿಸ್ನೆಸ್, ಏನ್ ಫ್ಯಾಕ್ಟ್ರಿ, ಯಾವ ಮಷೀನು ಎಲ್ಲ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಚೇತನ್, ತಿಳಿಸ್ಕೊಡಿ ಚೇತನ್. ಸೊ ಇದು ನಾವು 2 ಇಯರ್ಸ್ ಬೇಕು ನಿಮ್ಮ ಹತ್ರ ಬೇಸಿಕ್ ಮಾಡೆಲ್ ತಗೊಂಡಿದ್ದು. ಓಕೆ. 2 ಇಯರ್ಸ್ ಇಂದ ಏನ್ ಪ್ರಾಬ್ಲಮ್ ಅಂದ್ರೆ ರೋಲರ್ ಒಂದು ಪ್ರಾಬ್ಲಮ್ ಬಂದಿದೆ ಹೊರತು ಅದು ಬಿಟ್ರೆ ಏನಿಲ್ಲ. ಪ್ರೊಡಕ್ಷನ್ ಇಂದ ಹಿಡಿದು ಅದು ಕ್ವಾಲಿಟಿ ಕ್ವಾಂಟಿಟಿ ಸಮೇತ ಸೇಮ್ ಬರ್ತಾ ಇದೆ. ವೇಸ್ಟೇಜ್ ಅಷ್ಟು ಹೋಗ್ತಾ ಇಲ್ಲ. A to Z ಕರೆಕ್ಟ್ ಆಗಿ ಬರ್ತಾ ಇದೆ. ಸೊ ಇದನ್ನ ನಾನು ಸ್ಟಾರ್ಟ್ ಮಾಡಿ 2 ಇಯರ್ಸ್ ಬೇಕು. ಜಸ್ಟ್ ಒಂದ್ 2 ಇಂದ 3 ಅಂಗಡಿ ಹಿಡ್ಕೊಂಡ್ ಕೊಡ್ತಿದ್ದೆ. ಈಗ 150 ಪ್ಲಸ್ ಗ್ಯಾರೇಜಿಂಗ್ ನಾನು ಸಪ್ಲೈ ಮಾಡ್ತಾ ಇದ್ದೀನಿ. ಸೂಪರ್. ಇಲ್ಲಿ ಎಷ್ಟು ಗ್ಯಾರೇಜ್ ಇದೆ ಇಲ್ಲಿ? ಸರ್ ಟೋಟಲ್ ಸರೌಂಡಿಂಗ್ ಬಂದ್ಬಿಟ್ಟು 300 ಗ್ಯಾರೇಜಸ್ ಏನಿದಾವೆ ಟೋಟಲ್ ದಾವಣಗೆರೆಯಲ್ಲಿ ಹೇಳ್ತಿರೋ. ಸುತ್ತಮುತ್ತನೇ ತಗೊಂಡ್ರೆ ನೀವು 100 ಇಲ್ಲ 90 ಜಾಸ್ತಿ ಗ್ಯಾರೇಜ್ ಇದಾವೆ ಸುತ್ತಮುತ್ತ. ಸ್ನೇಹಿತರೆ ನೋಡಿ, ಗ್ಯಾರೇಜ್ ಇರೋ ಜಾಗದಲ್ಲಿ ಆ ಗ್ಯಾರೇಜ್ಗೆ ಏನು ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ ನ ಇವರೇ ತಯಾರು ಮಾಡಿ ಇವರೇ ಅವ್ರಿಗೆ ಸಪ್ಲೈ ಡೈರೆಕ್ಟ್ ಆಗಿ ಕೊಡ್ತಾರೆ. ಅದರಿಂದ ಅರ್ನಿಂಗ್ ಎಷ್ಟಾಗ್ತಾ ಇದೆ ಮಂತ್ಲಿ ನಿಮ್ಗೆ? ಮಂತ್ಲಿ ಬಂದ್ಬಿಟ್ಟು ಒಂದು 50K. ಖಂಡಿತವಾಗ್ಲು ಮಿನಿಮಮ್ ನಾವು ತಗೊಂಡ್ರು ಅವರೇಜ್ 50K ಆಗ್ತದೆ. 50K. ಮೈ ಗಾಡ್, ಶವರ್. ಇದು ಇವರ ಅಚೀವ್ಮೆಂಟ್. ಎಷ್ಟು ವರ್ಷದಲ್ಲಿ? 2 ಇಯರ್ಸ್. 2 ವರ್ಷದಲ್ಲಿ. 2 ವರ್ಷ. ನೋಡಿ ಸ್ನೇಹಿತರೆ, ಇದು ಅಚೀವ್ಮೆಂಟ್ ಅಂದ್ರೆ ಇದು. ಇದಕ್ಕೆ ಏನ್ ಬೇಕು? ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು. ಯಾವ ವಸ್ತು ಎಲ್ಲಿ ಸೇಲ್ ಆಗುತ್ತೆ, ಎಲ್ಲಿ ಸೇಲ್ ಮಾಡ್ಬೇಕು ಅನ್ನೋದು ಮಾರ್ಕೆಟ್ ನ ಹುಡುಕ್ಬೇಕು. ಅದನ್ನ ಹುಡ್ಕೊಂಡಿದೆ ಆದ್ರೆ ನಿಮ್ಮನ್ನ ಹಿಡಿಯೋರು ಯಾರು ಇಲ್ಲ. ಇದು ನಾನು ಅವ್ರ ಬಾಯಿಂದ ಹೇಳಿಸ್ಬೇಕು, ಅದನ್ನ ಹೇಳಿಸ್ತಾ ಇದ್ದೀನಿ. ದಟ್ಸ್ ಆಲ್. ನೆಕ್ಸ್ಟ್ ಇವಾಗ ಎಲ್ಲೆಲ್ಲಿ ಕೊಡ್ತಾ ಇದೀರಾ, ಏನ್ ಒಂದು ಕೆಜಿಗೆ ಎಷ್ಟು ಪ್ರಾಫಿಟ್ ನೀವು ಉಳಿಸ್ಕೊಂತ ಇದ್ದೀರಾ? 40 ರೂಪೀಸ್ ಪ್ರಾಫಿಟ್ ಉಳಿಯುತ್ತೆ 1 ಕೆಜಿಗೆ. ಅವರೇಜ್ ಯಾವ ತರ ಪ್ಯಾಕಿಂಗ್ ಮಾಡ್ತಾ ಇದೀರಾ? ಪ್ಯಾಕೇಜ್ ಅಂದ್ರೆ ಸರ್ ನಾವು ಸಣ್ಣ ಪ್ಯಾಕೆಟ್ ಬಂದ್ಬಿಟ್ಟು ಈ ತರ ಮಾಡ್ತಾ ಇದೀವಿ. 100 ಗ್ರಾಮ್ಸ್. 100 ಗ್ರಾಮ್. ಇದು 100 ಗ್ರಾಮಾ? 100 ಗ್ರಾಮ್. ಓಕೆ. ಇದು 200 ಗ್ರಾಮ್, 1/4 ಕೆಜಿ. ಓಕೆ, ಇದು 200 ಗ್ರಾಮ್ ಪ್ಯಾಕೆಟ್ ಮಾಡ್ತಾರೆ. ನೋಡಿ ಕ್ವಾಲಿಟಿ, ನಾವೇನ್ ನಿಮ್ಗೆ ಕ್ವಾಲಿಟಿ ಅಂತ ತಿಳ್ತೀವಲ್ಲ, ಈ ಕ್ವಾಲಿಟಿ ಬರ್ಬೇಕು ಅಂದ್ರೆ ಮಷೀನ್ ನಲ್ಲಿ ಪಕ್ಕ ಫಸ್ಟ್ ಕ್ವಾಲಿಟಿ ಇರ್ಬೇಕು. ಕಣ್ಣು ಮುಚ್ಕೊಂತ ಅಂತಾರೆ, ಏನು ಪ್ರಶ್ನೆ ಮಾಡಿ. ಕ್ವಾಲಿಟಿ ಅಂದ್ರೆ ಈ ತರ ಕ್ವಾಲಿಟಿ ಬರ್ಬೇಕು, ಅವಾಗ್ಲೇನೆ ತಗೊಳೋದು. ಈ ತರ ಕ್ವಾಲಿಟಿ ಬರ್ಬೇಕು ಅಂತಂದ್ರೆ ಒಂದು ನಾವೇನು ನೋಡಿ, ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ಬೇಸಿಕ್ ಮಷೀನ್. ಇದು ಬೇಸಿಕ್ ಮಷೀನ್ ನಲ್ಲಿ ಈ ತರ ಕ್ವಾಲಿಟಿ ಬಂತು. ಇವಾಗ ನಾವೇನ್ ಮಾಡಿದೀವಿ, ಅಡ್ವಾನ್ಸ್ ಮಷೀನ್, ಡಬಲ್ ಸೆನ್ಸರ್ ಮಷೀನ್ ಏನ್ ಮಾಡಿದೀವಿ, ಇದರಲ್ಲಿ ಇದಕ್ಕಿಂತ ತುಂಬಾ ಚೆನ್ನಾಗಿ ಕ್ವಾಲಿಟಿ ಇನ್ನು ಬರ್ತಾ ಇದೆ. ಸೊ ಇದು ನಮ್ಮ ಹತ್ರ ಸಿಗ್ತಾ ಇದೆ. ನಾವು ತುಮಕೂರು ಡಿಸ್ಟಿಕ್, ಗುಬ್ಬಿ ತಾಲೂಕು, ನಿಟ್ಟೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಈ ಮಷೀನ್ ನ. ಈ ಮಷೀನ್ ಯಾರಿಗಾರು ಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಸ್ಕ್ರೀನ್ ನಲ್ಲಿ ಇರತಕ್ಕಂತ ನಂಬರ್ಗೆ ಕಾಲ್ ಮಾಡ್ಕೊಂಡು ಲೊಕೇಶನ್ ತಗೊಂಡು ನೀವು ಧಾರಾವಾಳವಾಗಿ ಬರ್ಬೋದು. ಅದಲ್ದಲೇನೆ ಇಲ್ಲಿ ದಾವಣಗೆರೆ ಬ್ರಾಂಚ್ ನಲ್ಲಿ ಇವರು ಇಷ್ಟು ವರ್ಷದಲ್ಲಿ ಮಾಡಿ ಅಚೀವ್ ಮಾಡಿರೋದನ್ನ ನಮ್ಮ ಕಂಪ್ನಿ ಕನ್ಸಿಡರ್ ಮಾಡಿ ಇಲ್ಲಿ ಸಬ್ ಬ್ರಾಂಚ್ ನ ಅಪಾಯಿಂಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಇವ್ರ ನಂಬರು ಸಹ ಸ್ಕ್ರೀನ್ ನಲ್ಲಿ ಇರುತ್ತೆ. ನೀವು ಡೈರೆಕ್ಟ್ ಆಗಿ ಈ ಒಂದು ದಾವಣಗೆರೆ ಸರೌಂಡಿಂಗ್ ನಲ್ಲಿ ಯಾರೆಲ್ಲ ಈ ಮಷಿನ್ ನ ಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇದ್ದೀರಾ, ಅವರು ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇವ್ರು ಏನ್ ಮಾಡ್ತಾ ಇದಾರೆ, ಹೆಂಗ್ ಮಾಡ್ತಾ ಇದಾರೆ ನೋಡ್ಕೊಂಡು ಇಲ್ಲೇ ಬೇಕಾದ್ರೂ ನೀವು ಮಷಿನ್ ನ ಬೈ ಮಾಡ್ಬೋದು. ರಾ ಮೆಟೀರಿಯಲ್ ಇಲ್ಲಿಂದಲೇ ಸಿಗುತ್ತೆ. ಪ್ರತಿಯೊಂದು ನೀವು ಮೈನ್ ಬ್ರಾಂಚ್ ಅಲ್ಲಿ ಏನು ನೀವು ಬಂದು ನೋಡ್ತೀರಾ, ಮಾಡ್ತೀರಾ, ಎಲ್ಲ ಇಲ್ಲೇ A to Z ಸಿಗುತ್ತೆ. ಸೊ ಇದನ್ನ ಬ್ರಾಂಚ್ ನ ಅಪಾಯಿಂಟ್ಮೆಂಟ್ ಮಾಡಿಕೆ ಅಂತೇಳಿ
ಇವ್ರ ರಿಕ್ವೆಸ್ಟ್ ಮೇರೆಗೆ ಇಲ್ಲಿ ನಾವು ಬ್ರಾಂಚ್ ನ ಅಪಾಯಿಂಟ್ಮೆಂಟ್ ಮಾಡಿದ್ವಿ ಸ್ನೇಹಿತರೆ. ಇದರ ಉಪಯೋಗನ ಸುತ್ತಮುತ್ತ ಇರೋರು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದೀವಿ. ನೋಡಿ, ಈ ಒಂದು ವಸ್ತು ಏನಿದು ಬ್ರಾಂಚ್, ಏನ್ ಮಷಿನ್ ಅಂತ ನೀವು ಕೇಳ್ತಾ ಇದ್ದೀರಾ. ಇದು ಬನಿಯನ್ ವೇಸ್ಟ್. ಇದನ್ನ ಈ ಗ್ಯಾರೇಜ್ಗಳಲ್ಲಿ, ಈ ಗ್ಯಾರೇಜ್ ನಲ್ಲಿ ಈ ಆಯಿಲ್ ಗ್ರೀಸು ವೇಸ್ಟ್ ನ ಕ್ಲೀನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಇದನ್ನ ತಯಾರು ಮಾಡ್ಲಿಕ್ಕೆ ಒಂದು ರಾ ಮೆಟೀರಿಯಲ್ ಅಂತ ಬೇಕು. ಅದು ಗಾರ್ಮೆಂಟ್ಸ್ ನಲ್ಲಿ ಕಟಿಂಗ್ ವೇಸ್ಟ್ ಪೀಸ್ ಇದು ಸಿಗುತ್ತೆ. ಈ ಕ್ಲಾತ್ ನು ಸಹ ನಾವೇ ಕೊಡ್ತೀವಿ. ಈ ಕ್ಲಾತ್ ನ ನೀವು ತಗೊಂಡು ಈ ಮಷಿನ್ ನ ಬೈ ಮಾಡ್ಕೊಂಡು ಈ ಮಷಿನ್ ನಲ್ಲಿ ಹಾಕ್ತಾ ಹೋದ್ರೆ ಈ ತರ ದಾರ ಆಗಿ ಬರುತ್ತೆ. ಇದನ್ನ ನೀವು ಪ್ಯಾಕೆಟ್ ಮಾಡಿ, ಈ ತರ ಸಣ್ಣ ಸಣ್ಣ ಪ್ಯಾಕೆಟ್, ದೊಡ್ಡ ಪ್ಯಾಕೆಟ್ ಮಾಡಿ ಗ್ಯಾರೇಜ್ಗಳಿಗೆ ನೀವು ಸೇಲ್ ಮಾಡಿದ್ರೆ ಪ್ರತಿದಿನದ ಅರ್ನಿಂಗು ಎಷ್ಟಿದೆ ಚೇತು ಒಂದು ಡೈಲಿ? ಸರ್ ಬಂದ್ಬಿಟ್ಟು ನಮಗೆ 10K ಅಂತ ರನ್ ಆಗೇ ಆಗುತ್ತೆ. ನಾವು ಸಪ್ಲೈ ಈಗ ಮಾಡ್ತಿರೋದು ಕರೆಂಟ್ ಸಪ್ಲೈ ನಂದು ಡಿಮ್ಯಾಂಡ್ ಬಹಳ ಇದೆ. ಪರ್ ಡೇ 150 kg ಪ್ಲಸ್ ಹೋಗುತ್ತೆ ನಂದು. 150 kg ಪ್ಲಸ್ ಹೋಗ್ತದೆ. 150 kg ಪ್ಲಸ್ ಅಂತಂದ್ರೆ 150 kg ಪ್ಲಸ್ ಅಂತಂದ್ರೆ ಹೆಚ್ಚು ಕಡಿಮೆ ಅಲ್ಲಿಗೆ 1400 ರೂಪಾಯಿ 1500 ರೂಪಾಯಿ ಒಂದು ದಿನಕ್ಕೆ. ಎಕ್ಸಾಕ್ಟ್ ಅಲ್ಲ? ಎಕ್ಸಾಕ್ಟ್. ನೋಡಿ ಸ್ನೇಹಿತರೆ, ಇದು ಈ ನಮ್ಮ ಚೇತುವರು ಮಾಡ್ತಾರೆ ಕೆಲಸ. ಮಾಡ್ಕೊಬೇಕಾ ಬಿಡ್ಬೇಕಾ, ಅವ್ರ ತರನೇ ನೀವು ಬೆಳಿಬೇಕಾ ಅಂದ್ರೆ ಬಂದ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬೆಳ್ಕೊಳ್ಳಂಗಿದ್ರೆ ಬೆಳ್ಕೊಳ್ಳಿ. ಸ್ನೇಹಿತರೆ ನಮಸ್ತೆ. ಇಷ್ಟು ಹೇಳ್ಬೇಕಾಗಿತ್ತು, ಮಷಿನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು, ರಾ ಮೆಟೀರಿಯಲ್ ಬಗ್ಗೆ ತಿಳಿಸ್ಕೊಡ್ಬೇಕಾಗಿತ್ತು. ಜೊತೆ ಒಂದು